ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೀರೆಕಾಯಿ ಎಣ್ಗಾಯಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಾಡೋದು ತುಂಬ ಈಸಿನೇ, ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ಅನ್ನಕ್ಕೆ ಮಾತ್ರ ಸಖತ್ತಾಗಿ ಕಾಂಬಿನೇಷನ್ ಇದು. ಮುದ್ದೆಗೂ ಚೆನ್ನಾಗಿರುತ್ತೆ, ಬಟ್ ಅನ್ನ ಇಷ್ಟಪಡೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ನಿಮಗೂ ಬರುತ್ತೆ, ಬಟ್ ನನ್ನ ಸ್ಟೈಲಲ್ಲಿ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಪ್ಯಾನ್ ಬಿಸಿ ಆಗಿದೆ, ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಆಗುತ್ತೆ ಇದಕ್ಕೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಈರುಳ್ಳಿನೂ ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಬಿಡೋಣ. ಇವಾಗ ಫಸ್ಟೇ ಹಾಕೋಬೇಕಿದು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಜಾಸ್ತಿ ಏನ್ ಬೇಡ, ಇದು ಸ್ವಲ್ಪ ಫ್ರೈ ಆದ್ರೆ ಸಾಕು. ಯಾಕಂದ್ರೆ ನಾವು ಇದ್ರ ಜೊತೆನೆ ಹೀರೆಕಾಯಿನೂ ಹಾಕೊಳ್ತೀವಿ. ಆದ್ರಿಂದ ಒಂದ್ ನಿಮಿಷ ಸುಮ್ಮನೆ ಹಂಗೆ ಫ್ರೈ ಆಗ್ಲಿ ಅದು. ನೋಡಿ, ಇವಾಗ ಹೀರೆಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ, ಹಾಕೊಳ್ಳೋಣ. ಇದು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗ್ಬೇಕು. ಎಣ್ಣೆನಲ್ಲೇ ಬೇಯಬೇಕಿದು. ಇವಾಗ ಸ್ವಲ್ಪ ಹೀರೆಕಾಯಿ ಬೇಯೋದಕ್ಕೆ ಮಾತ್ರನೇನೆ. ಹೀರೆಕಾಯಿ ನಾನು ತೆಲುಗು ಕನ್ನಡ ಎರಡು ಮಿಕ್ಸ್ ಮಾತಾಡ್ತೀನಿ. ಯಾಕಂದ್ರೆ ನಮ್ಮ ಮನೇಲಿ ತೆಲುಗು ಕನ್ನಡ ಎರಡು ಮಿಕ್ಸ್ ಮಾತಾಡ್ತಾರೆ. ನನ್ನ ಮಕ್ಕಳ ಜೊತೆ ಕನ್ನಡ ಮಾತಾಡ್ತೀನಿ, ನಮ್ಮ ಮನೆಯವ್ರ ಜೊತೆ ನಾನು ತೆಲುಗು ಮಾತಾಡ್ತೀವಿ ನಾವಿಬ್ರು. ಆದ್ರಿಂದ ನಾನು ಎರಡು ಮಿಕ್ಸ್ ಮಾತಾಡ್ತಾ ಇರ್ತೀನಿ ಅವಾಗ ಏನು ಅನ್ಕೋಬೇಡಿ. ಇವಾಗ ಇದು ಹೀರೆಕಾಯಿ ಬೇಯೋದಕ್ಕೆ ಮಾತ್ರನೇನೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದು ಬೇಯೋ ಅಷ್ಟರಲ್ಲಿ ನಾವು ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದು ಬೇಯಲಿ. ನೋಡಿ, ಮಸಾಲೆಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗಲಿ. ನೋಡಿ, ಮಸಾಲೆಗೆ ಏನೇನು ಬೇಕು ಅಂದರೆ ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ, ಒಂದು 4-5 ಒಣಗಿದ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಆಮೇಲೆ ಇದು ಕಡಲೆ ಬೀಜ ಹುರಿದ್ಬಿಟ್ಟು ಚಿಪ್ಪೆ ತಗೊಂಡಿದ್ದೀನಿ, ಬೆಳ್ಳುಳ್ಳಿ, 2 ಟಮಾಟ, ಕೊತ್ತಂಬರಿ ಸೊಪ್ಪು. ಇಷ್ಟು ನಾವು ಮಸಾಲೆಗೆ ಹುರ್ಕೊಳ್ಳೋಣ. ಇವಾಗ ಮಸಾಲೆಗೆ ಹುರ್ಕೊಳ್ಳೋದಕ್ಕೆ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಮಸಾಲೆ ಹಾಕೊಳ್ಳೋಣ. ಇವಾಗ ಎಲ್ಲ ಮಸಾಲೆನೂ ಒಂದೇ ಸತಿ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕ್ಕೊಂತ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಇವಾಗ ಹುರ್ಕೊಳ್ಳೋಣ. ಇದು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆನೂ ಎಣ್ಣೆನಲ್ಲೇ ಫ್ರೈ ಆಗ್ಬೇಕು. ಕೆಲವರು ಹಸಿ ಮಸಾಲೆ ಹಾಕೊಂತಾರೆ, ಚೆನ್ನಾಗಿರಲ್ಲ ಹಸಿ ಮಸಾಲೆ. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಈ ತರ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಹಾಕೊಂಡ್ರೇನೆ ಚೆನ್ನಾಗಿರುತ್ತೆ. ಎಳ್ಳು ಒಂದು ಸ್ಪೂನ್ ಅಷ್ಟು ಎಳ್ಳು ಹಾಕೊಂತ ಇದ್ದೀನಿ. ಎಳ್ಳು ಹಾಕಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಆಗಲಿ, 2 ಮಿನಿಟ್ಸ್ ಫ್ರೈ ಆಗಲಿ. ಫ್ರೈ ಆಗಿದೆ. ಇವಾಗ ಮಿಕ್ಸಿಗೆ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಮಿಕ್ಸಿಗೆ ಹಾಕೊಂಡು ಇವಾಗ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಬರೋಣ. ತಣ್ಣಗಾಗಿದೆ ಮಸಾಲೆ, ಮಿಕ್ಸಿಗೆ ಹಾಕೊಂತ ಇದ್ದೀನಿ. ನುಣ್ಣಗೆ ರುಬ್ಕೋಬೇಕು. ಇದು ಮಾಮೂಲಿ ಮಸಾಲೆಗಿನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ, ಆವಾಗಲೇ ಚೆನ್ನಾಗಿರೋದು ಇದು.
ನೀರು ಹಾಕ್ಕೊತಾ ಇದ್ದೀನಿ ಅದೇ ಬಾಣಲೆಯಲ್ಲಿ. ಈಗ ನುಣ್ಣಗೆ ರುಬ್ಕೊಬರೋಣ. ಇಷ್ಟೇ ಮಸಾಲೆ. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕೋಬೇಕು ಅಷ್ಟೇ, ಇನ್ನೇನು ಮಸಾಲೆ ಹಾಕೋಂಗಿಲ್ಲ. ಇವಾಗ ಮಿಕ್ಸಿ ನುಣ್ಣಗೆ ರುಬ್ಬೋಣ. ನೋಡಿ ಮಸಾಲೆ ನುಣ್ಣಗೆ ರುಬ್ಕೊ ಬಂದಿದ್ದೀವಿ. ಇವಾಗ ಹೀರೆಕಾಯಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನೋಡೋಣ ಬನ್ನಿ. ಹಾಗೆ ಮಸಾಲೆನೂ ಹಾಕ್ಕೊಳ್ಳೋಣ. ಎಣ್ಣೆನಲ್ಲಿ ಚೆನ್ನಾಗಿ ಬೆಂದಿದೆ ಹೀರೆಕಾಯಿ ಎಲ್ಲ. ಇವಾಗ ಮಸಾಲೆ ಹಾಕ್ಬಿಟ್ಟು ಒಂದು 5 ನಿಮಿಷ ಮಸಾಲೆನ ಚೆನ್ನಾಗಿ, ಯಾಕಂದ್ರೆ ಮಸಾಲೆನೂ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದೀವಿ, ಅದು ಏನು ಅಷ್ಟೊಂದು ಕುದಿಬೇಕು ಅನ್ನೋದೇನಿಲ್ಲ. ಒಂದು ಕುದಿ ಬಂದ್ರೆ ಸಾಕು. ಎಣ್ಣೆ ಎಲ್ಲ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜಾಗ್ಬೇಕಂದ್ರೆ ಗೊಜ್ಜಾಕ್ ಮಾಡ್ಕೋಬೇಕಾಗುತ್ತೆ, ಅಂದ್ರೆ ತಿಕ್ಕಾಗಿ. ಇಲ್ಲ ಅಂದ್ರೆ ನೀರಾಗಿ ಬೇಕಂದ್ರೆ ನೀರಾಗಿ. ಇದು ತಿಕ್ಕಾಗಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಇದು ನೀರಾಗಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಸಾಕು ನೀರು, ಜಾಸ್ತಿ ನೀರು ಹಾಕೊಳೋದು ಬೇಡ. ಇವಾಗ ಸ್ವಲ್ಪ ಖಾರದ ಪುಡಿ ಹಾಕೋಬೇಕಾಗುತ್ತೆ. ಬರೀ ಯಾಕಂದ್ರೆ ನಾವು ಖಾರ ಸ್ವಲ್ಪ ಕಮ್ಮಿನೇ ಹಾಕಿದೀವಿ. ಒಣಗಿದ ಮೆಣಸಿನ್ಕಾಯಿ 4-5 ಹಾಕಿದೀವಿ ಅಷ್ಟೇ. ನೋಡಿ ಉಪ್ಪು ಹಾಕೊಂತಿದ್ದೀನಿ. ಇವಾಗ ಖಾರದ ಪುಡಿ 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸಾಕು, ಖಾರ ಜಾಸ್ತಿ ಇಡ್ತಾ ಇಲ್ಲ ಇವತ್ತು. ಕೋಲ್ಡ್ ಆಗಿದೆ ಮನೇಲಿ, ಅದರಿಂದ ಸ್ವಲ್ಪ ಖಾರ ಕಮ್ಮಿನೇ ಇಕ್ಕಿದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕೋಣ, ಯಾಕಂದ್ರೆ ಮಸಾಲೆ ಸ್ವಲ್ಪ ಬೇಯಬೇಕು. ಒಂದು 5 ನಿಮಿಷ ಸಾಕು, ಜಾಸ್ತಿನೂ ಬೇಡ. ಇದು ಸ್ವಲ್ಪ ನೀರು ಹಾಕೋಣ. ಸಾಕು. ಇವಾಗ ಚೆನ್ನಾಗಿ ಮಸಾಲೆಯಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ ಅಷ್ಟೇ. ಆಯಿತು. ಇದೊಂದು ಕುದಿ ಬಂದರೆ ಎಣ್ಣೆ ಹೀರೆಕಾಯಿ ರೆಡಿ. 1 ಸ್ಪೂನ್ ಧನಿಯಾ ಪುಡಿ ಹಾಕಬೇಕು. ಸಾರಿ ಮರ್ತಿದ್ದೆ, ಒಂದೇ 1 ಸ್ಪೂನ್ ಧನಿಯಾ ಪುಡಿ ಹಾಕೋಣ. ನೋಡಿ 1 ಸ್ಪೂನು ಇಲ್ಲ ಅಷ್ಟು ಧನಿಯಾ ಪುಡಿ. ನೋಡಿ ಕುದೀತಾ ಇದೆ. ಇವಾಗ ಇನ್ನೊಂದು 2 ಮಿನಿಟ್ಸ್ ಸಾಕು, ಇಳಿಸ್ಕೊಳ್ಳೋಣ. ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕ್ಬಿಟ್ಟು ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಆಗಿದೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಂಡು ಸರ್ವ್ ಮಾಡೋಣ. ಎಷ್ಟು ಕಲರ್ಫುಲ್ ಆಗಿದೆ. ನಿಜವಾಗ್ಲೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಸುಮ್ಮನೆ ಹೇಳ್ತಾ ಇಲ್ಲ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸರ್ವ್ ಮಾಡಿ ತೋರಿಸ್ತೀನಿ. ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ಬೇಕು, ಬಟ್ ಅನ್ನ ಆಗ್ತಿದೆ ಇನ್ನ, ಅದರಿಂದ ಹಾಗೆ ಸರ್ವ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಮೇಲೆ. ಓಕೆ, ಆಗಿದೆ. ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ಸರ್ವ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಒಂದ್ಸತಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಒಂದ್ಸತಿ ತಿಂದು ನೋಡಿ, ಇದು ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಯಾವಾಗಲೂ ಬೇಳೆ ಸಾರು ಅದು ಇದು ಮಾಡ್ಕೊಂಡು ತಿನ್ನೋದಕ್ಕಿಂತ ಇದು ಮಾಡ್ಕೊಳ್ತೀನಿ. ಇನ್ನೇನು ಶ್ರಾವಣ ಬಂತಲ್ವಾ, ಶ್ರಾವಣ ಟೈಮಲ್ಲಂತೂ ಇದು ಸಖತ್ತಾಗಿ ಸೇಮ್ ನಾನ್ ವೆಜ್ ಥರನೇ ಟೇಸ್ಟ್ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ. ನನಗಂತೂ ತುಂಬ ಇಷ್ಟ ಇದು. ನಾನ್ ವೆಜ್ ತಿನ್ನಬೇಕು ಅಂದಾಗ, ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ ಅಂದಾಗ ಈ ಥರ ಮಶ್ರೂಮು ಈ ಥರ ಹೀರೆಕಾಯಿ, ಎಣ್ಣೆಗಾಯಿ ಇವೆಲ್ಲ ಮಾಡ್ಕೊಂಡು ತಿಂದರೆ ನಾನ್ ವೆಜ್ನೇ ಮರ್ತೋಗ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಓಕೆ, ಒಂದ್ಸತಿ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಬಾಯ್.